ಬಾದಾಮಿಯ ಮುಖ್ಯ ರಸ್ತೆಯಲ್ಲಿಯೇ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಗೋಮಾತೆಯ ಮೇಲೆ ಬಸ್ ಹರಿದ ಘಟನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ರಾಮದುರ್ಗ ಕ್ರಾಸ್ನಿಂದ ಬಸ್ ನಿಲ್ದಾಣಕ್ಕೆ ಸಾಗುವ ಮುಖ್ಯ ರಸ್ತೆಯ ದುರ್ಗಾದೇವಿ ದೇವಸ್ಥಾನದ ಎದುರಿನ ಮುಖ್ಯ ರಸ್ತೆಯಲ್ಲಿ ಬಾದಾಮಿ ಕೆಎಸ್ಆರ್ಟಿಸಿ ಬಸ್ ಗೋಮಾತೆ ಎನಿಸಿಕೊಂಡ ಹಸುವಿನ ಮೇಲೆ ಬಸ್ ಹರಿದು ಗಂಭೀರ ಗಾಯಗೊಂಡಿರುವ ಘಟನೆ ಜರುಗಿದೆ. ಸ್ಥಳದಲ್ಲಿ ಇದ್ದ ಬಾದಾಮಿಯ ಶ್ರೀರಾಮ್ ಸೇನೆ ಮುಖಂಡರು ಕೂಡಲೇ ತಾಲೂಕು ಪಶು ವೈದ್ಯಾಧಿಕಾರಿಗಳಿಗೆ ಸಂಪರ್ಕಿಸಿ ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್ ಶಬನೀಶ್ ಹಸುವಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಹಸುವನ್ನ ಶ್ರೀರಾಮ ಸೇನೆ ಮುಖಂಡರು ಆದ ಪ್ರವೀಣ್, ಜಿಲ್ಲಾಧ್ಯಕ್ಷ ಶಹಾಜಿ ಪವಾರ್, ಇನ್ನೂ ಅನೇಕ ಶ್ರೀರಾಮ್ ಸೇನೆ ಮುಖಂಡರುಗಳು ಹಾಗೂ ಬಾದಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ಮುಖಂಡ ಇಷ್ಟಲಿಂಗ್ ನರೇಗಲ್ ಸೇರಿ ಹಸುವನ್ನ ವಾಹನದಲ್ಲಿ ರವಾನೆ ಮಾಡಿ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಅಪಘಾತಕ್ಕೆ ಇಕ್ಕಟ್ಟಾದ ರಸ್ತೆ ಒಂದು ಕಡೆಯಾದರೆ ಕೆಎಸ್ಆರ್ಟಿಸಿ ವಾಹನ ಚಾಲಕನ ನಿರ್ಲಕ್ಷ್ಯ ಇನ್ನೊಂದು ಕಡೆ ಕಂಡು ಬರ್ತಾ ಇದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಮಾಧ್ಯಮದ ಜೊತೆ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆದ ಡಾಕ್ಟರ್ ಶ್ರೀಕಾಂತ್ ಶಬನೀಶ್ ಅಪಘಾತದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಹಿರಿಯ ಪಶು ವೈದ್ಯಾಧಿಕಾರಿ ಜಿವೈ ಕುರಿ ಅನುಚಾರ ಆದಂತಹ ಬಿಎಸ್ ಅಂಬಿಕೇರ್ ಉಪಸ್ಥಿತರಿದ್ದರು. ಹನುಮಂತರ ಗುಡಿ ಮುಂದೆ ಹಾಕಿದ್ರಿ ಅಂದ್ರೆ 2 ದಿನ ಅವ್ರು ಬಂದು ಟ್ರೀಟ್ಮೆಂಟ್ ಮಾಡ್ತಾರಂತ. ಅಲ್ಲಿ ಹಾಕ್ಬೇಕಂತ ಹನುಮಂತರ ಗುಡಿ ಒಳಗೆ ಹಾಕಿಬಿಡ್ಬೇಕು ನೋಡ್ರಿ. ಆ ಡ್ರೈವರ್ ಕೂಡ ಅಮಾನವತೆಯಿಂದ ವರ್ತಿಸಿದಾನೆ. ಅಂದ್ರೆ ಡ್ರೈವರ್ ನಿರ್ಲಕ್ಷ್ಯ ಕೂಡ ಎಲ್ಲೋ ಒಂದ್ ಕಡೆ ಕಾರಣ ಆಗಿದೆ ಅಂತ ಹೇಳ್ಬೋದು. 100% ಡ್ರೈವರ್ ನಿರ್ಲಕ್ಷ್ಯ ಕೂಡ ಅದು ಕಾರಣ. ಬಾದಾಮಿ ಬಸ್ ಡಿಪೋ ಇದು. ಬಾದಾಮಿ ಬಸ್ ಡಿಪೋ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಬಾದಾಮಿ ಡಿಪೋ ಅಂತ ಹೇಳ್ತಾ ಇದ್ದಾರೆ. ಅದು ಕುಳಗೇರಿ ಕಡೆ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ಡಾಕ್ಟರ್ ಶ್ರೀಕಾಂತ್ ಸಬ್ರೀಸ್ ಅಂತ ಹೇಳಿ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ನಾನು ಬಾದಾಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಿಬ್ಬಂದಿಯವರಾದ ಪುರಿ ಅವರಿದ್ದಾರೆ, ನಮ್ಮ ಅಟೆಂಡರ್ ಆದ ಬಿಂಚಿ ಅವರಿದ್ದಾರೆ. ನಾವು ಈ ಥರ ತುರ್ತು ಕರೆ ಬಂದಿದ್ದರಿಂದ ನಾವು ಬಂದು ಚಿಕಿತ್ಸೆಯನ್ನು ನೀಡಿದ್ದೇವೆ. ಮುಂದಿನ 2-3 ದಿವಸ ಕೂಡ ಅದರ ಬಗ್ಗೆ ಕಾಳಜಿ ಮಾಡ್ತೇವೆ. ಅಂದರೆ ವಾಹನ ಏನೋ ಬಸ್ ಸಂಚಾರ ಏನೋ KSRTC ವಾಹನ ಚಾಲಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಸಲಹೆ ಕೂಡ ಸರ್. ಯಾಕಂದರೆ ಈ ಮೂಲಕ ತಾವೇನು ಮಾಧ್ಯಮದ ಮೂಲಕ ತಾವೇನು ಒಂದು ಸಲಹೆ ಕೊಟ್ಟು ನೀಡೋಕೆ ಇಷ್ಟಪಡ್ತೀರಿ ಅಂತ? ಏನಿಲ್ಲ, ಇಂಥ ಜನಜಂಗುಳಿಯಲ್ಲಿ ಬಸವಿ ಆಕಳು ಇರ್ಬೋದು, ಪ್ರಾಣಿಗಳು ಮಲಗಿದ್ರೆ ಅವರು ತುಂಬಾ ಜಾಗರೂಕತೆಯಿಂದ ವಾಹನಗಳನ್ನು ಚಲಿಸಬೇಕು ಅಂತ ನಾವು KSRTC ವ್ಯವಸ್ಥಾಪಕರು ತಾವು ಸಲಹೆ ನೀಡ್ತಾರೆ. KSRTC ವ್ಯವಸ್ಥಾಪಕರು ಇದು ಗಮನ ಹರಿಸಬೇಕು. ಇವತ್ತಿನ ದಿವಸ ಈ ಘಟನೆ ಆಗಿದೆಯಲ್ಲ, ಅವ್ರು ಯಾರು ಮಾಡಿದ್ದಾರೆ ಅವ್ರು ಪಶ್ಚಾತ್ತಾಪ ಪಡುವಂಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ, ಮತ್ತೆ